ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಟ್ಯಾರೋ. ನಾನು ನಯನ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ತಮ್ನೇಲ್ ಆ್ಯಂಡ್ ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಇವತ್ತಿನ ರೀಡಿಂಗ್ ಏನು ಅಂತ. ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ ಅನಿರೀಕ್ಷಿತವಾಗಿ ಏನು ಸಿಹಿ ಸುದ್ದಿ ದೊರಕಲಿದೆ ಅನ್ನೋದು. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು, ಗೈಡೆನ್ಸ್ನ ಪಡ್ಕೊಳ್ಬಹುದು. ಓಕೆ, ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಅದು ಪೇಯ್ಡ್ ಆಗಿರುತ್ತೆ. ಓಕೆ, ನೀವು ಹಣ ಕೊಟ್ಟು ಬುಕ್ ಪೇ ಮಾಡಿ ಬುಕ್ ಮಾಡಬೇಕಾಗತ್ತೆ ರೀಡಿಂಗ್. ಓಕೆ, ಸೊ ಲೆಟ್ಸ್ ಸಿ. ಪೈಲ್ ನಂಬರ್ 1 ಗ್ಲವ್ ಆ್ಯಂಡ್ ಪೈಲ್ ನಂಬರ್ 2 ಅಲ್ಲಿದೆ ಪ್ರೇಯಿಂಗ್ ಮೆಂಟಿಸ್. ಓಕೆ, ಸೊ ನೀವು ಬೇಕು ಅಂತಂದರೆ ಮೆಡಿಟೇಷನ್ ಮಾಡ್ಬೋದು, ಇಲ್ಲಾಂದರೆ ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ಇನ್ಹೇಲ್ ಎಕ್ಸೇಲನ್ನು ಮಾಡಿ ಮತ್ತೆ ಬೇಕಾದರೂ ಪೈಲನ್ನು ಚೂಸ್ ಮಾಡ್ಬೋದು. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಲೋ ಪೈಲ್ ನಂಬರ್ 1. ಸೊ ಯಾರು ಗ್ಲವ್ನ ಚೂಸ್ ಮಾಡಿದ್ದೀರಾ ನೋಡಿ. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ, ಅನಿರೀಕ್ಷಿತವಾಗಿ ನಿಮಗೆ ಮನಿ ಬರ್ಬೋದು, ಹಣ ಬರ್ಬೋದು ಅನಿರೀಕ್ಷಿತವಾಗಿ, ಹೆಲ್ಪಿಂಗ್ ಹ್ಯಾಂಡ್ ಬರ್ಬೋದು ಅನಿರೀಕ್ಷಿತವಾಗಿ. ಓಕೆ, ಆ್ಯಂಡ್ ನೋನಿಂದ ಇರ್ಬೋದು, ಇಲ್ಲಾಂದರೆ ಅನ್ನೋನ್ ಸೋರ್ಸಿಂದ ಇರ್ಬೋದು. ಪೈಲ್ ನಂಬರ್ 1. ಓಕೆ, ಸೊ ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಕೆಲವರಿಗೆ ಕಾಂಪ್ಲಿಮೆಂಟ್ಸ್, ಅನಿರೀಕ್ಷಿತವಾಗಿ ಕೆಲವರಿಗೆ ಕಾಂಪ್ಲಿಮೆಂಟ್ಸ್ ಸಿಗಬಹುದು, ಎನಿ ಕೈಂಡ್ ಆಫ್ ಕಾಂಪ್ಲಿಮೆಂಟ್ಸ್. ಓಕೆ, ಸೊ ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ನನಗೆ ಇಲ್ಲಿ ಇನ್ನೊಂದು ಮೆಸೇಜ್ ಸಿಗ್ತಾ ಇದೆ, ಏನು ಅಂತಂದರೆ ಎಕ್ಸ್ಪೆಕ್ಟೆಡ್ ಎನರ್ಜಿ. ಸೊ ನೀವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದ್ದೀರಾ. ಸೊ ಅಂಥ ಎನರ್ಜಿನ ಕೂಡ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಅನಿರೀಕ್ಷಿತವಾಗಿ ಅದು ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಯುವರ್ ಕಾರ್ಡ್. ಇಲ್ಲಿ ಇಡ್ತಾ ಇದ್ದೀನಿ. ಸೊ ಬನ್ನಿ, ಮೊದಲು ನಾವು ಆರಕಲಿಂದ ಸ್ಟಾರ್ಟ್ ಮಾಡೋಣ ರೀಡಿಂಗ್ನ. ಓಕೆ, ಸೊ ಲೆಟ್ಸ್ ಸಿ. ಪೈಲ್ ನಂಬರ್ 1. ಸೊ ಪೈಲ್ ನಂಬರ್ 1. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇದು ಎರಡು ಬರಬೇಕು ಅಂತ ಇದೆ, ಎರಡು ತೊಗೊಳ್ತೇನೆ ನಾನು. ಗ್ರೀನ್ ಮೋಸ್ ಅಗೇಟ್. ಡು ಯು ಲೈಕ್ ಗಾರ್ಡನ್? ಆರ್ ಯು ನೇಚರ್ ಲವರ್? ಸ್ಪೆಂಡ್ ಮೋರ್ time connecting with Mother Earth. Put your hands in the soil and your bare feet in the grass. Investigate the use of nature's pharmacy such as herbs and aromatherapy for general health and well-being. ಸೊ ನನಗಿಲ್ಲಿ ಈ ಕಾರ್ಡಿಂದ ಏನು ಅನಿಸ್ತಾ ಇದೆ ಅಂತಂದರೆ, ಪೈಲ್ ನಂಬರ್ 1, intimate connections with Mother Nature and her loving tools for natural healing. Essential oils and healing herbs allow me balance all aspect of my life. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ, ನಿಮ್ಮ ಯೋಗಕ್ಷೇಮದ ಬಗ್ಗೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಹಾಗೆ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರೈಟ್ ನಾವು ನೀವು ಏನು ಮಾಡುವ ಅವಶ್ಯಕತೆ ಇದೆ ಅಂತಂದರೆ, ನೇಚರ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಮೇ ಬಿ ಗಾರ್ಡನಿಂಗ್ ಮಾಡುವಂಥ ಅವಶ್ಯಕತೆ ಇದೆ, ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ. ರೈಟ್ ನಾವು ನನಗಿಲ್ಲಿ ಯಾವೊಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಎಸೆನ್ಷಿಯಲ್ ಆಯಿಲ್ಸ್ ಏನಿದೆ ನೋಡಿ, ಅದನ್ನು ಯೂಸ್ ಮಾಡ್ಬೋದು. ಎಸೆನ್ಷಿಯಲ್ ಆಯಿಲ್ಸ್, ಎನಿ ಕೈಂಡ್ ಆಫ್ ಎಸೆನ್ಷಿಯಲ್ ಆಯಿಲನ್ನು ಇಲ್ಲಿ ಹಾಕಿ ರಬ್ ಮಾಡಿ, ಐ ಆಮ್ ಅಬಂಡೆಂಟ್, ಐ ಆಮ್ ಮನಿ ಮ್ಯಾಗ್ನೆಟ್. ಸೊ ಈ ಥರ ಡೈಲಿ ಕೂಡ ಮಾಡ್ಬೋದು. ಎಸೆನ್ಷಿಯಲ್ ಆಯಿಲ್ ಯಾವುದು ಕೂಡ ಆಗ್ಬೋದು, ಬಟ್ ಫ್ರೆಗ್ರೆನ್ಸ್ ಇರುವಂಥದ್ದು. ಸೊ ನನಗಿಲ್ಲಿ ಅದನ್ನೇ ನೋಡ್ತಾ ಆ ಎನರ್ಜಿನ ಫೀಲ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಅರೋಮಾ ಥೆರಪಿ ತುಂಬ ಒಳ್ಳೆಯದು ನಿಮಗೆ. ಬರೀ ಕಾಲಲ್ಲಿ ನಡೆಯುವಂಥದ್ದು ತುಂಬ ಒಳ್ಳೆಯದು. ಬಿಕಾಸ್ ಏನು ಗೊತ್ತಾ, ನಮ್ಮ ಎನರ್ಜಿ ಲೈಕ್ ನೆಗೆಟಿವ್ ಎನರ್ಜಿಯಿಂದ ಪಾಸಿಟಿವ್ ಎನರ್ಜಿಗೆ ಶಿಫ್ಟ್ ಆಗುತ್ತೆ ಆ್ಯಂಡ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುತ್ತೆ. ಸೊ ಅದಕ್ಕೆ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹಣ ಆ್ಯಂಡ್ ಒಳ್ಳೆ ಸ್ಟೇಟಸ್, ಒಳ್ಳೆ ಜನರನ್ನ ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ವರ್ಕ್ ಆನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ನೇಚರ್ ಜೊತೆ ಕನೆಕ್ಟ್ ಆಗುವಂಥದ್ದು ಇರ್ಬೋದು. ಗ್ರೀನ್ ತಾರಾ ಮಂತ್ರ ಏನಿದೆ ನೋಡಿ, ಅದನ್ನು ಕೇಳಿ, ತುಂಬ ಒಳ್ಳೆಯದು. ಏಂಜಲ್ ಆಫ್ ಎಂಟರ್ಪ್ರಿನರ್ಶಿಪ್. I am prosperous and abundant in all of my endeavors. I have limitless potential and I fulfill my highest purpose and naturally attract whatever I need to be joyously successful. I am earn unlimited income doing what I love. ಸೊ ಮೇ ಬಿ ತುಂಬ ಜನ ಪೈಲ್ ನಂಬರ್ 1 ತುಂಬ ಜನ ಹಣದ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇರ್ಬೋದು, ಮನಿ ಸ್ಟ್ರಗಲ್ಸ್ ಇರ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಎರಡು ಕಾರ್ಡ್ ಮದರ್ ನೇಚರ್ ಬಗ್ಗೆ ತಿಳಿಸ್ತಾ ಇದೆ, ಅಬಂಡೆನ್ಸ್ ಬಗ್ಗೆ ತಿಳಿಸ್ತಾ ಇದೆ ಅಂತ ಅನಿಸುತ್ತೆ ನನಗೆ.
ಪ್ಯಾರೈಟ್, ಎಸ್, ಯು ಹ್ಯಾವ್ ಟು ಅಟ್ರ್ಯಾಕ್ಟ್. ನೀವು ಅಟ್ರ್ಯಾಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಯಾವತ್ತೂ ಅಂದ್ಕೊಳ್ಬೇಡಿ ನಿಮ್ಮಲ್ಲಿ ಹಣ ಇಲ್ಲ ಅಂತ. ಆಲ್ರೆಡಿ ನಿಮ್ಮಲ್ಲಿ ಇದೆ, ಬಟ್ ಅದನ್ನ ಯಾವ ಥರ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ನೋಡಿ. ಬಿಕಾಸ್ ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ನಮ್ಮ ಎನರ್ಜಿ ತುಂಬ ಇಂಪಾರ್ಟೆಂಟ್, ನಮ್ಮ ವೈಬ್ರೇಷನ್ ತುಂಬ ಇಂಪಾರ್ಟೆಂಟ್, ನಮ್ಮ ಫ್ರೀಕ್ವೆನ್ಸಿ, ನಾವು ಯಾವ ಫ್ರೀಕ್ವೆನ್ಸಿಯಲ್ಲಿ ಇರ್ತೀವಿ ನೋಡಿ, ಅದೇ ಎನರ್ಜಿನ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ. ಓಕೆ, ದಿಸ್ ಈಸ್ ವಾಟ್. ಎಸ್, ವರಿಡ್ ಅಬೌಟ್ ಮನಿ. Are you worried about money? Are you willing to accept prosperity into your life? You can earn unlimited income doing what you love to do. Use your skill, follow your dreams, have a confidence, believe in yourself and your ability to be successful. ಸೊ ಎಸ್, ನಿಮ್ಮ ಜೀವನದಲ್ಲಿ ಮನಿ ಬೇಕು ಆ್ಯಂಡ್ ಅಪ್ರಿಷಿಯೇಷನ್ ಬೇಕು, ಇಲ್ಲಾಂದರೆ ಸ್ಟೇಟಸ್, ಒಂದು ಒಳ್ಳೆ ಸ್ಟೇಟಸ್ ಬೇಕು ಅಂತಂದರೆ ಪಾಯಿಂಟ್ ನಂಬರ್ 1 ಪೀಪಲ್. ಸೊ ಅನ್ಲಿಮಿಟೆಡ್ ಇನ್ಕಮ್ ಬೇಕು ಅಂತಂದರೆ ಡೂ ವಾಟ್ ಯು ಲವ್ ಟು ಡೂ. ನಿಮಗೆ ಯಾವುದು ಖುಷಿ ಅಂತ ಕೊಡುತ್ತೆ ನೋಡಿ, ಅಂತಹ ಕೆಲಸಗಳನ್ನು ಮಾಡಿ. ಯೂಸ್ ಯುವರ್ ಸ್ಕಿಲ್, ನಿಮ್ಮ ಸ್ಕಿಲ್ಲನ್ನು ಯೂಸ್ ಮಾಡೋದಕ್ಕೆ ಹೇಳ್ತಾ ಇದ್ದರೆ. ಫಾಲೋ ಯುವರ್ ಡ್ರೀಮ್ಸ್, ನಿಮ್ಮ ಡ್ರೀಮ್ಸನ್ನು ಫಾಲೋ ಮಾಡೋದಕ್ಕೆ ಹೇಳ್ತಾ ಇದ್ದರೆ. ಕಾನ್ಫಿಡೆಂಟನ್ನು ತಗೊಂಡು ಬನ್ನಿ. ಬಿಲೀವ್ ಇನ್ ಯೋರ್ ಸೆಲ್ಫ್, ಅದು ತುಂಬ ಮುಖ್ಯ. ನಾವು ನಮ್ಮ ಮೇಲೆ ವಿಶ್ವಾಸ ಮಾಡಿಲ್ಲ ಅಂತಂದರೆ ಬೇರೆ ಯಾವುದ್ರಲ್ಲಿ ನಮಗೆ ವಿಶ್ವಾಸ ಇದೆ? ಈವನ್ ದೇವರಲ್ಲೂ ಕೂಡ ನಮಗೆ ವಿಶ್ವಾಸ ಏನಾಗುತ್ತೆ, ವಿಶ್ವಾಸ ಬರೋದಿಲ್ಲ, ರೈಟ್? ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ, ನಿಮ್ಮ ಮೇಲೆ ವಿಶ್ವಾಸನ ತಗೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಪಾಯಿಂಟ್ ನಂಬರ್ 1. ಸೊ ಮನಿ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅಂದರೆ ಅಫರ್ಮೇಷನ್ ಮಾಡಿ ಯಾವಾಗಲೂ. ಐ ಆಮ್ ಮನಿ ಮ್ಯಾಗ್ನೆಟ್. ಸೊ ಮನಿ ಕಮ್ಸ್ ಟು ಮಿ ವೆರಿ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ. ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಪ್ರೋಗ್ರಾಮ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ನೀವು ಯಾವುದನ್ನು ಬೇಕಾದರೂ ಅಟ್ರ್ಯಾಕ್ಟ್ ಮಾಡ್ಬೋದು, ನಿಮ್ಮಲ್ಲಿ ಆಲ್ರೆಡಿ ಇದೆ. ಐ ಆಮ್ ಅಬಂಡೆಂಟ್, ಅಂತಹ ಅಫರ್ಮೇಷನ್ನ ಹೇಳಿ. ಓಕೆ, ಸೊ ಗ್ರೀನ್ ತಾರ ಮಂತ್ರ ಕೇಳಿ, ತುಂಬ ಒಳ್ಳೆಯದು ನಿಮಗೆ ಗ್ರೀನ್ ತಾರ ಮಂತ್ರ. ಸೊ ಲೆಟ್ಸ್ ಸಿ ಬೇರೆ ಏನಿದೆ ನಿಮಗೆ ಗೈಡೆನ್ಸ್ ನೋಡೋಣ. ಓಕೆ, yes, rise above the dark days of our life. Don't fight them, but have faith that the light will always return. Okay, so right, ನಿಮ್ಮ ಲೈಫಲ್ಲಿ ಏನಾದರೂ ಘಟನೆ ಏನಾದರೂ ನಡೆದಿದೆ ಅಂತಂದರೆ ಚೆನ್ನಾಗಿಲ್ಲ, ಚೆನ್ನಾಗಿ ನಡೀತಾ ಇಲ್ಲ, ಇಟ್ಸ್ ಓಕೆ, ಫೈನ್. ಇಟ್ ಈಸ್ ಅ ಬ್ಯಾಡ್ ಡೇ, ನಾಟ್ ಅ ಬ್ಯಾಡ್ ಲೈಫ್. ಓಕೆ, ಪಾಯಿಂಟ್ ನಂಬರ್ 1. ಸೊ ಬ್ಯಾಡ್ ದಿನ ಆಗಿರ್ಬೋದು, ಬಟ್ ಬ್ಯಾಡ್ ಲೈಫ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ರೈಟ್ ನಾವು ನೀವು ಸ್ಟ್ರಗಲ್ ಮಾಡ್ತಾ ಇರ್ಬೋದು, ಬಟ್ ಎಂಡ್ ಆಫ್ ದ ಟನಲ್ ನಿಮಗೆ ಲೈಟ್ ಸಿಕ್ಕೇ ಸಿಗುತ್ತೆ. ಓಕೆ, ಡೋಂಟ್ ಫೈಟ್ ದೆಮ್. ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಹ್ಯಾವ್ ಅ ಫೇತ್, ವಿಶ್ವಾಸನ ಇಟ್ಕೊಳ್ಳಿ. ದ ಲೈಟ್ ವಿಲ್ ಆಲ್ವೇಸ್ ರಿಟರ್ನ್, ರೈಟ್? ಇವಾಗ ಮನೆಯಲ್ಲಿ ಕರೆಂಟ್ ಇಲ್ಲ, ಕರೆಂಟ್ ಹೋಯಿತು ಅಂತಂದರೆ ಜೀವನ ಪೂರ್ತಿ ನಿಮ್ಮ ಲೈಫಲ್ಲಿ ಕರೆಂಟ್ ಇಲ್ಲದೆ ಇರುತ್ತಾ ಮನೆಯಲ್ಲಿ? ನೋ. ಓಕೆ, ಹೇಗಾದರೂ ಮಾಡಿ ರಿಪೇರ್ ಮಾಡಿ ಬಂದೇ ಬರುತ್ತೆ ಕರೆಂಟ್. ಸೊ ಅದೇ ಥರ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಸ್ಟೆಪ್ ಇನ್ ಟು ಯುವರ್ ಪವರ್. ಪಾಯಿಂಟ್ ನಂಬರ್ 1 ಪೀಪಲ್ ಹ್ಯಾವ್ ಅ ಕಾನ್ಫಿಡೆಂಟ್ನ ತಗೊಂಡು ಬನ್ನಿ. ಡಾರ್ಕ್ ಡೇಸ್, ರೈಟ್ ನಾವು ನಿಮ್ಮ ಡಾರ್ಕ್ ಡೇಸ್ ಇದೆ ಅಂತಂದರೆ ಅದನ್ನ ಲೈಟ್ ಡೇಸ್ಗೆ ಹೇಗೆ ಪರಿವರ್ತನೆ ಮಾಡಬಹುದು ಅನ್ನೋದನ್ನು ನೋಡಿ. ಓಕೆ, ಸೊ ಆವಾಗಲೇ ನೀವು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಒಳ್ಳೆಯದನ್ನು. ಓಕೆ, ಸೊ ಲೆಟ್ಸ್ ಸಿ ಫೈನಲ್ 1. ಲಾಸ್ಟ್ ಇನ್ ದ ರೂನ್ಸ್ ಆಫ್ ದ ಪಾಸ್ಟ್. ಎಸ್, ನಾನು ಹೇಳೋಕ್ಕೆ ಹೋದೆ ಇಲ್ಲೇ. ನೀವು ಪಾಸ್ಟ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಪಾಯಿಂಟ್ ನಂಬರ್ 1 ಪೀಪಲ್, ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ. ಪಾಸ್ಟ್ ಈಸ್ ಪಾಸ್ಟ್, ರೈಟ್? ಪಾಸ್ಟ್ ಈಸ್ ಪಾಸ್ಟ್. ಪಾಸ್ಟಲ್ಲಿ ಏನು ನಡೆದು ಹೋಯಿತು ನೋಡಿ, ಅದು ನಡೆದು ಹೋಯಿತು, ಅದರಿಂದ ಕಲೀರಿ. ಫೈಂಡ್ ದ ವೇ ಟು ದ ಪ್ರೆಸೆಂಟ್ ಮೂಮೆಂಟ್ ಆ್ಯಂಡ್ ಲೈಫ್. ಹೆಚ್ಚಾಗಿ ನನಗೆ ಯಾವ ಥರದ ರೀಡಿಂಗ್ ಬುಕ್ ಆಗುತ್ತೆ ಅಂತಂದರೆ ಪರ್ಸ್ನಲ್ ರೀಡಿಂಗಲ್ಲಿ ಫ್ಯೂಚರ್ ಹೇಳಿ ಅಂತ ಹೇಳ್ತೀನಿ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ಏನು ಗೊತ್ತಾ, ಫ್ಯೂಚರ್ ನನ್ನ ಎಲ್ಲ ರೀಡಿಂಗಲ್ಲಿ ನಾನು ಪ್ರೆಸೆಂಟಲ್ಲಿ ನಿಮಗೆ ಗೈಡೆನ್ಸ್ನ ಕೊಡ್ತೀನಿ. ಏನಕ್ಕೆ ಅಂತಂದರೆ ಪ್ರೆಸೆಂಟಲ್ಲಿ ನೀವು ಯಾವ ಥರ ಡಿಸಿಷನ್ಸ್ನ ತೊಗೊಳ್ತೀರಾ ಆ್ಯಂಡ್ ಯಾವ ಥರ ಆ್ಯಕ್ಷನ್ನ ತೊಗೊಳ್ತೀರಾ, ಹೇಗೆ ಸರಿ ಮಾಡ್ತೀರಾ ನೋಡಿ, ಅದೇ ಫ್ಯೂಚರ್ಗೆ ಅಪ್ಲೈ ಆಗುತ್ತೆ. ಓಕೆ, ಸೊ ಬರೀ ಫ್ಯೂಚರ್ ಬಗ್ಗೆ ತಿಳ್ಕೊಂಡು ಏನೂ ಪ್ರಯೋಜನ ಇಲ್ಲ. ಪಾಸ್ಟ್ ಈಸ್ ಪಾಸ್ಟ್, ಫ್ಯೂಚರ್ ಇನ್ನೂ ಬರೋದಿದೆ, ಅದರ ಬಗ್ಗೆ ಯೋಚನೆ ಮಾಡಿ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು. ಫಸ್ಟ್ ಆಫ್ ಆಲ್ ಪ್ರೆಸೆಂಟಲ್ಲಿ ಫೋಕಸ್ ಮಾಡಿ. ಪಾಸ್ಟಲ್ಲೇ ನಿಮ್ಮ ಮೈಂಡ್ ಇದೆ ಅಂತಂದರೆ ಪ್ರೆಸೆಂಟಿಗೆ ತರುವಂತಹ ಫೋಕಸ್ ಮಾಡಿ. ಹೇಗೆ ಮಾಡ್ಬೋದು? ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ಏನಾದರೂ ಜಿಮ್ಮಿಗೆ ಸೇರಬಹುದು, ಇಲ್ಲಾಂದರೆ ಏನಾದರೂ ಕೋರ್ಸಿಗೆ ಜಾಯ್ನ್ ಆಗುವಂಥದ್ದು. ಫ್ರೀ ವಿಲ್ ನಿಮ್ಮ ಕೈಯಲ್ಲಿದೆ, ಡಿಸಿಷನ್ಸ್ ನಿಮ್ಮ ಕೈಯಲ್ಲಿದೆ. ನೀವು ಯಾವುದನ್ನು ಚೂಸ್ ಮಾಡ್ತೀರಾ, ನೀವು ಪಾಸ್ಟನ್ನು ಚೂಸ್ ಮಾಡ್ತೀರಲ್ಲ ಪ್ರೆಸೆಂಟನ್ನು ಚೂಸ್ ಮಾಡ್ತೀರಾ ಅನ್ನೋದು. ಫೈಂಡ್ ದ ವೇ ಟು ದ ಪ್ರೆಸೆಂಟ್ ಮೂಮೆಂಟ್ ಆ್ಯಂಡ್ ಲೈಫ್. ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆ ಕಲೀರಿ. ಪಾಯಿಂಟ್ ನಂಬರ್ 1.
ಪಾಸ್ಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಬಾಟಮ್ ಆಫ್ ದ ಡೆಕ್, ರೆಕಗ್ನೈಸ್ ಡಿಸಪೇರ್ ಆ್ಯಂಡ್ ಆಪರ್ಚುನಿಟಿ ವಿದಿನ್ ಯು, ಫೈಂಡ್ ದ ಗಿಫ್ಟ್ ಆಫ್ ಅವೇಕ್ನಿಂಗ್. ಎಸ್, ಅದೇ ನಾನು ಹೇಳಿದೆ, ನೀವು ಪಾಸ್ಟಲ್ಲಿ ಪಾಸ್ಟ್ ಎನರ್ಜಿಯಲ್ಲಿ ತುಂಬ ಇದ್ದೀರಾ. ಪೈಲ್ ನಂಬರ್ 1. ಓಕೆ, ಪಾಸ್ಟ್ ಎನರ್ಜಿಯಲ್ಲಿ ನೀವಿದ್ದೀರಾ. ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ, ಪ್ರೆಸೆಂಟಲ್ಲಿ ಯಾವುದಾದ್ರು ಆಪರ್ಚುನಿಟಿ ಇದೆ ಅನ್ನೋದನ್ನು ನೋಡಿ. ರೆಕಗ್ನೈಸ್ ಡಿಸಪಿಯರ್ ಆ್ಯಸ್ ಎನ್ ಆಪರ್ಚುನಿಟಿ. ರೆಕಗ್ನೈಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ನಿಮಗೆ ಆಪರ್ಚುನಿಟಿ ಏನಿದೆ ನೋಡಿ ಅದನ್ನು ರೆಕಗ್ನೈಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ಲೆಟ್ಸ್ ಸಿ. ಓಕೆ, ಸೊ ಕೆಲವರಿಗೆ ಅನಿರೀಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅಂತಂದರೆ, ಲಾಟ್ ಆಫ್ ಲೈಟ್ಸ್ ಬರ್ತಾ ಇದೆ, ವೇ ಬರ್ತಾ ಇದೆ, ದಾರಿ ಬರ್ತಾ ಇದೆ, ಒಂದು ಒಳ್ಳೆ ದಾರಿ ಲೈಫನ್ನು ಲೀಡ್ ಮಾಡೋದಕ್ಕೆ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1, ಅನಿರೀಕ್ಷಿತವಾಗಿ ನಿಮಗೇನು ದೊರಕಲಿದೆ ಅನ್ನೋದನ್ನು ನೋಡೋಣ. ಓಕೆ, ಅನಿರೀಕ್ಷಿತವಾಗಿ ಯಾವ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್ ಗೈಡ್, ಥ್ಯಾಂಕ್ ಯು. ಸೊ ಪೈಲ್ ನಂಬರ್ 1 ನನಗೆ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಏನು ಅಂತಂದರೆ, ನಿಮ್ಮ ಡ್ರೀಮ್ಸ್ ಏನಿದೆ ನೋಡಿ ಅದನ್ನು ಒಂದು ಪುಸ್ತಕದಲ್ಲಿ ಬರೆಯುವಂಥ ಅವಶ್ಯಕತೆ ಇದೆ. ನೀವು ಯಾವುದನ್ನು ಅಚೀವ್ ಮಾಡಬೇಕು ಅಂತ ಇದ್ದೀರಾ ಅನ್ನೋದು. ಓಕೆ, ಸೊ ಎಸ್, ಓಕೆ, 8 of Wands and Ace of Pentacles. 8 of Wands and 8 of Pentacles. ಓಕೆ, ಕೆಲವರಿಗೆ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್, ಇಮೇಲ್ಸ್, ಮೇ ಬಿ ಇದು ಜಾಬ್ ರಿಲೇಟೆಡ್ ಇರ್ಬೋದು, ಮೇ ಬಿ ರಿಲೇಷನ್ಶಿಪ್ ರಿಲೇಟೆಡ್, ಸ್ಪೆಷಲಿ ನನಗೆ ಜಾಬ್ ರಿಲೇಟೆಡ್ ಹೆಚ್ಚು ಕಾಣ್ತಾ ಇದೆ ಇಲ್ಲಿ. ಓಕೆ, ಕೆಲವರಿಗೆ ನ್ಯೂ ಜಾಬ್ ಆಪರ್ಚುನಿಟಿ ಬರ್ತಾ ಇದೆ, ಅನ್ಎಕ್ಸ್ಪೆಕ್ಟೆಡ್, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರ್ಬೋದು. ಫೈಲ್ ನಂಬರ್ 1. ಓಕೆ, ಸೊ ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ ರಿಲೀಫ್ ಸಿಗ್ತಾ ಇದೆ ಇಲ್ಲಿ. ಯಾರಾದರೂ ಹೆಲ್ತ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದೆ, ಸೊ ಎಸ್, ಅನ್ಎಕ್ಸ್ಪೆಕ್ಟೆಡ್ ರಿಲೀಫ್ ಸಿಗ್ತಾ ಇದೆ. ಓಕೆ, ಎಸ್, ಇಲ್ಲಿದ ಹೈರೋಪೆಂಟ್ ಇದೆ. ಇನ್ನು ಕೆಲವರು ಅನ್ಎಕ್ಸ್ಪೆಕ್ಟೆಡ್ ಇಲ್ಲಿ ಕೋರ್ಸ್ ಜಾಯ್ನ್ ಆಗ್ಬೋದು, ಎನಿ ಕೈಂಡ್ ಆಫ್ ಕೋರ್ಸ್ ಸ್ಪಿರಿಚುವಲ್ ರಿಲೇಟೆಡ್ ನನಗನ್ಸುತ್ತೆ. ಇಲ್ಲಾಂದರೆ ನಿಮ್ಮ ಮನಸ್ಸಿನ ಶಾಂತಿಗೋಸ್ಕರ ನಾನು ಮೊದಲೇ ಹೇಳಿದೆ ಅಲ್ವಾ, ಧ್ಯಾನ, ಯೋಗ. ಸೊ ಅಂತಹ ಕ್ಲಾಸಸ್ ನಿಮಗೆ ಹೆಚ್ಚು ಅಟ್ರ್ಯಾಕ್ಟ್ ಮಾಡ್ಬೋದು. ಅನ್ಎಕ್ಸ್ಪೆಕ್ಟೆಡಾಗಿ ನೀವು ಅದಕ್ಕೆ ಜಾಯಿನ್ ಕೂಡ ಆಗ್ಬೋದು. ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ ಇಲ್ಲಿ ಪ್ರಪೋಸಲ್ಸ್, ಅನ್ಎಕ್ಸ್ಪೆಕ್ಟೆಡ್ ಮದುವೆ, ಅನಿರೀಕ್ಷಿತವಾಗಿ ಲೈಕ್ ಎಸ್, 10 of Pentacles. Comfortable home life. So yes, comfortable home life and the 9 of Swords. ಸೊ ಇಲ್ಲಿ ವಾಟ್ ನನಗೆ ಯಾವ ವರ್ಡ್ ಕೇಳ್ತು ಅಂತಂದರೆ ಸೋರ್ಸ್. ಸೊ ನಿಮಗೆ ಒಂದು ಸೋರ್ಸ್ ಸಿಗ್ತಾ ಇದೆ ಪೈಲ್ ನಂಬರ್ 1 ಪೀಪಲ್. ಓಕೆ, ನೋಡಿ ಇಲ್ಲಿ 5 of Cups. ನನಗೆ ನಿಮ್ಮ ಆರಕಲ್ ಕಾರ್ಡಲ್ಲಿ 5 of Cups ಎನರ್ಜಿ ಸಿಕ್ಕಿತ್ತು ಆ್ಯಂಡ್ ಇಲ್ಲೂ ಕೂಡ 5 of Cups ಎನರ್ಜಿ. ರೈಟ್ ನಾವು ಪೈಲ್ ನಂಬರ್ 1 ಪೀಪಲ್, ನೀವು 5 of Cups ಎನರ್ಜಿಯಲ್ಲಿದ್ದೀರಾ. ಮೇ ಬಿ ಪಾಸ್ಟ್ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಾ ಇದ್ದೀರಾ, ಪ್ರೆಸೆಂಟಲ್ಲಿ ಏನಿದೆ ನೋಡಿ ಅದರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ನೀವು ಪೈಲ್ ನಂಬರ್ 1 ಪೀಪಲ್. ಸೊ ಯು ಶುಡ್ ಕೇರ್ ಅಬೌಟ್ ಪ್ರೆಸೆಂಟಲ್ಲಿ ಏನಿದೆ, ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ಓಕೆ, ಪ್ರೆಸೆಂಟಲ್ಲಿ ಸಿಚುವೇಶನ್ ಏನಿದೆ ಅದನ್ನ ಹೇಗೆ ಸರಿ ಮಾಡಬಹುದು ಅನ್ನೋದನ್ನು ನೋಡಿ. ಪಾಸ್ಟಲ್ಲಿ ನನಗೆ ಇವ್ರ ಜೊತೆ ಬ್ರೇಕಪ್ ಆಗಿ ಹೋಯಿತು, ಪಾಸ್ಟಲ್ಲಿ ನಾನು ಹಣ ಇಷ್ಟು ಗಳಿಸ್ತಾ ಇದ್ದೆ, ಬಟ್ ಇವಾಗಿಲ್ಲ. ಪಾಸ್ಟ್ ಈಸ್ ಪಾಸ್ಟ್. ಓಕೆ, ಪಾಸ್ಟ್ ಈಸ್ ಪಾಸ್ಟ್, ಅದನ್ನು ಪಾಸ್ಟಲ್ಲೇ ಬಿಟ್ಟು ಬಿಡಿ. ಓಕೆ, ಸೊ ಅನಿರೀಕ್ಷಿತವಾಗಿ ನಿಮ್ಮ ಲೈಫಲ್ಲಿ ಏನು ಬರ್ತಾ ಇದೆ ಅಂತಂದರೆ ಸನ್ರೈಸ್, ಬಿಕಾಸ್ ಎಲ್ಲೂ ಕೂಡ ಸನ್ರೈಸ್ ಆಗ್ತಾ ಇದೆ, ಇಲ್ಲೂ ಕೂಡ ಸನ್ರೈಸ್. ಇಟ್ ಈಸ್ ನ್ಯೂ ಬಿಗಿನಿಂಗ್. ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಲೈಫಲ್ಲಿ ಒಬ್ಬರು ಪರ್ಸನ್ ಬರ್ತಾ ಇದ್ದಾರೆ. ಮೇ ಬಿ ಈ ಪರ್ಸನ್ ಏನಿದೆ ನೋಡಿ ತುಂಬಾ ನಾಲೆಜ್ ಇರುವಂಥ ಪರ್ಸನ್. ಸೊ ನಿಮಗೆ ಇವರು ತುಂಬ ಅಟ್ರ್ಯಾಕ್ಟ್ ಆಗ್ಬೋದು. ಓಕೆ, ತುಂಬ ಅಟ್ರ್ಯಾಕ್ಟ್ ಇರ್ಬೋದು, ತುಂಬ ನಾಲೆಜ್ ಇರುವಂಥ ಪರ್ಸನ್. ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ಒಂದು ಪುಸ್ತಕ ಸಿಗಬಹುದು, ಅನ್ಎಕ್ಸ್ಪೆಕ್ಟೆಡಾಗಿ ನಿಮಗೆ ಆರ್ಡ್ರ್ ಕೂಡ ನೀವು ಮಾಡ್ಬೋದು ಪುಸ್ತಕನ.
ಬುಕ್ನ. ಸೊ ಅದರಲ್ಲಿ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಸಿಗ್ಬೋದು, ಲೈಫ್ ರಿಲೇಟೆಡ್, ಲೈಫನ್ನು ಯಾವ ಥರ ಚೇಂಜ್ ಮಾಡ್ಬೋದು. ಆ್ಯಂಡ್ ಸೆಲ್ಫ್ ಹೆಲ್ಪನ್ನು ನಾನು ನೋಡ್ತಾ ಇದ್ದೀನಿ, ಸೆಲ್ಫ್ ಹೆಲ್ಪ್ ಬುಕ್ಸ್. ಫಿಕ್ಷನ್ಸ್ ಬುಕ್ ಬಗ್ಗೆ ಮಾತಾಡ್ತಾ ಇಲ್ಲ, ಸೆಲ್ಫ್ ಹೆಲ್ಪ್ ಬುಕ್ ಏನಿದೆ ನೋಡಿ ನಿಮಗೆ ತುಂಬಾ ಹೆಲ್ಪನ್ನು ಮಾಡ್ಬೋದು. ಎಸ್, ಇಲ್ಲಿ ಸ್ಪೆಷಲಿ ನನಗೆ ಜಾಬ್ ರಿಲೇಟೆಡ್ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ, ನಿಮಗೆ ರಿಲೇಷನ್ಶಿಪ್ ರಿಲೇಟೆಡ್ ಬ್ಲೆಸ್ಸಿಂಗ್ಸ್. ಆ್ಯಂಡ್ ಮೆಂಟಲಿ ಯಾರೆಲ್ಲ ಡಿಪ್ರೆಷನ್ ಆ್ಯಂಗ್ಸೈಟಿಯಲ್ಲಿ ಯಾರಿದ್ರಿ ನೋಡಿ, ಸೊ ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಓಕೆ, ಸೊ ಸೋರ್ಸ್ ಒಂದು ಸಿಗ್ತಾ ಇದೆ ನಿಮಗೆ, ಎನಿ ಕೈಂಡ್ ಆಫ್ ಸೋರ್ಸ್. ಬಿಕಾಸ್ ಈ ವರ್ಡ್ ಏನಿದೆ ನೋಡಿ ನನಗೆ ಚಾನಲ್ ಆದಂತಹ ವರ್ಡ್ ಸೋರ್ಸ್. ಓಕೆ, ಪೈಲ್ ನಂಬರ್ 1 ಪೀಪಲ್. ಸೊ ಎಸ್, ಇಲ್ಲಿ ನಾನು ಒಳ್ಳೆ ಜನರನ್ನು ನೋಡ್ತಾ ಇದ್ದೀನಿ. ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಲೈಫಲ್ಲಿ ಒಳ್ಳೆ ಜನರನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಮನಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಅನಿರೀಕ್ಷಿತವಾಗಿ ಯಾವ ಸಿಹಿ ಸುದ್ದಿ ನಿಮಗೆ ದೊರಕಲಿದೆ ಅಂತಂದರೆ ಪೈಲ್ ನಂಬರ್ 1, ಇಟ್ ಈಸ್ ಮನಿ, ಇಟ್ ಈಸ್ ಅ ಪರ್ಸನ್, ಜಾಬ್ ರಿಲೇಟೆಡ್ ಆ್ಯಂಡ್ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ರಿಲೇಟೆಡ್ ಇರ್ಬೋದು. ಯೂಸ್ ಯುವರ್ ಸ್ಕಿಲ್. ಬಿಕಾಸ್ ಪೈಲ್ ನಂಬರ್ 1 ಪೀಪಲ್, ನಿಮ್ಮಲ್ಲಿ ತುಂಬ ಜನ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರ್ಬೋದು. ಕಮ್ಯುನಿಕೇಷನ್ ಸ್ಕಿಲ್ ಏನಿದೆ ನೋಡಿ ತುಂಬ ಚೆನ್ನಾಗಿರ್ಬೋದು. ನೀವು ಮಾತಾಡ್ತೀರ ಅಂತಂದರೆ 2 ಜನ ನೋಡ್ತಾರೆ, ಕೇಳ್ತಾರೆ ಅಂತಹ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ರೈಟ್ ನಾವು ನೀವು ಕನ್ಫ್ಯೂಸ್ಡ್ ಎನರ್ಜಿಯಲ್ಲಿ ಕೂಡ ಇರ್ಬೋದು ಪೈಲ್ ನಂಬರ್ 1 ಪೀಪಲ್. ಓಕೆ, ಸೊ ಎಸ್, ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಪೈಲ್ ನಂಬರ್ 1 ಪೀಪಲ್. ಸೊ ನೀವು ಅನಿರೀಕ್ಷಿತವಾಗಿ ಹೋಮ್ ಲೈಫ್, ಒಳ್ಳೆ ಹ್ಯಾಪಿ ಹೋಮ್ ಲೈಫನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಹಿ ಸುದ್ದಿ ನಿಮ್ಗೆ ಸಿಗ್ಬೋದು. ಮೇ ಬಿ ಕೆಲವರಲ್ಲಿ ಮಗುನ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು, ಪ್ರೆಗ್ನೆನ್ಸಿ. ಓಕೆ, ಸೆಕ್ಯೂರಿಟಿ, ಸ್ಟೆಬಿಲಿಟಿ, ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಅನ್ನೋದು ಬರುತ್ತೆ ಪೈಲ್ ನಂಬರ್ 1 ಪೀಪಲ್. ಬಟ್ ನಾನೇನು ಗೈಡೆನ್ಸ್ ಕೊಟ್ಟಿದ್ದೀನಿ ನೋಡಿ, ಅದನ್ನ ಫಾಲೋ ಮಾಡಿ, ಡೂ ಫಾಲೋ, ಬಿಕಾಸ್ ಅದು ತುಂಬ ಇಂಪಾರ್ಟೆಂಟ್. ಓಕೆ, ವರಿ ಮಾಡಿ ಏನೂ ಪ್ರಯೋಜನ ಇಲ್ಲ, ಎಮೋಷ್ನಲಿ ಹರ್ಟ್ ಆಗುವಂತಹ ಕೂಡ ಏನೂ ಪ್ರಯೋಜನ ಇಲ್ಲ, ರೈಟ್? ಸೊ ನ್ಯೂ ಬಿಗಿನಿಂಗ್ ಇಲ್ಲಿ ನೋಡ್ತಾ ಇದ್ದೀನಿ ನಾನು. ಸೊ ಲೆಟ್ಸ್ ಸಿ. File number 1. Thank you, Spirit. ಓಕೆ, ಸೊ ಇಲ್ಲಿ ನಿಮಗೆ ಏನು ಹೇಳ್ತಾ ಇದೆ, ಲೆಟ್ ಯುವರ್ ಸೆಲ್ಫ್ ಬಿ ಕಂಟಿನ್ಯೂಲಿ ಸರ್ಪ್ರೈಸ್ಡ್ ಬೈ ದ ಥಿಂಗ್ಸ್ ಕಾಲ್ಡ್ ಲೈಫ್. ಸೊ ಏನಾದರೂ ಇನ್ಕ್ಲೂಡ್ ಮಾಡೋದಕ್ಕೆ ಹೇಳ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಎನಿಥಿಂಗ್ ಯಾವುದೇ ಆಗ್ಬೋದು, ಲೈಕ್ ಸೊ ಕಲಿಯೋದಕ್ಕೆಲ್ಲ ಹೇಳ್ತಾ ಇದ್ರೆ, ಲರ್ನ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ಪೈಲ್ ನಂಬರ್ 1 ಪೀಪಲ್. ಓಕೆ, ಸೊ ನಿಮಗೆ ಕಲಿಯೋದಕ್ಕೆಲ್ಲ ಹೇಳ್ತಾ ಇದ್ರೆ ಹೊಸ ವಿಷಯಗಳನ್ನು ಕಲಿಯುವಂಥದ್ದು, ಮೇ ಬಿ ಆರ್ಟಿಸ್ಟಿಕ್ ಫೀಲ್ಡಲ್ಲಿರಬಹುದು, ಮೇ ಬಿ ಡಾನ್ಸಿಂಗ್, ಸಿಂಗಿಂಗ್, ಎನಿ ಕೈಂಡ್ ಆಫ್. ಬಿಕಾಸ್ ಕಪ್ಸ್ ಯಾವಾಗಲೂ ನಮ್ಮ ರಿಲೇಷನ್ಶಿಪ್, ಎಮೋಷನ್ಸ್ ಬಗ್ಗೆ ಮಾತಾಡುತ್ತೆ ಆ್ಯಂಡ್ ಇದು ಕ್ರಿಯೇಟಿವಿಟಿ ಬಗ್ಗೆ ಕೂಡ ಮಾತಾಡುತ್ತೆ. ಸೊ ಎಸ್, ಪೈಲ್ ನಂಬರ್ 1, ಟ್ರಸ್ಟ್ ಯು ಇಂಟ್ಯೂಷನ್, ನಿಮ್ಮ ಅಂತರಾತ್ಮನ ಟ್ರಸ್ಟ್ ಮಾಡಿ. ಸೊ ಲೆಟ್ಸ್ ಸಿ ಫೈನಲ್ ಕಾರ್ಡ್, ರಿಸಿಪ್ಟಿವಿಟಿ. ಓಕೆ, ಈ ರಿಸೀವ್ ಮಾಡುವಂಥ ಎನರ್ಜಿಯಲ್ಲಿ ಬರೋದಕ್ಕೆ ನಿಮಗೆ ಹೇಳ್ತಾ ಇದ್ರೆ ಪೈಲ್ ನಂಬರ್ 1 ಪೀಪಲ್. ಓಕೆ, ರಿಸಿಪ್ಟಿವಿಟಿ, ರಿಸೀವ್ ಮಾಡುವಂಥ ಎನರ್ಜಿ, ಇಂಥ ಎನರ್ಜಿ. ಲೈಕ್ ನೋಡಿ, ಇವರು 2 ಹ್ಯಾಂಡನ್ನು ಹೇಗೆ ಸೊ ಎಸ್, ರಿಸೀವ್ ಎನರ್ಜಿ. ಬಿಕಾಸ್ ರೈಟ್ ನಾವು ನೀವು ರಿಸೀವ್ ಎನರ್ಜಿಯಲ್ಲಿಲ್ಲ ಪೈಲ್ ನಂಬರ್ 1 ಪೀಪಲ್. ಸೊ ನಿಮಗೆ ಅಡ್ವೈಸ್ ಇದೆ ಏನು ಅಂತಂದರೆ, ರಿಸಿಪ್ಟಿವ್ ಎನರ್ಜಿಯಲ್ಲಿ ಬರೋದಕ್ಕೆ ಹೇಳ್ತಾ ಇದ್ರೆ ಒಳ್ಳೆ ವಿಷಯಗಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ. ಓಕೆ, ಸೊ ಪೈಲ್ ನಂಬರ್ 1, ನೋ ನಥಿಂಗ್ನೆಸ್ ಇದೆ. ಏನೂ ಇಲ್ಲ, ನನ್ನಲ್ಲಿ ಏನೂ ಇಲ್ಲ ಅಂತ ಯಾರು ಹೇಳ್ತಾ ಇದ್ದೀರಾ ನೋಡಿ, ದಿಸ್ ಈಸ್ ಟೈಮ್ ಟು ಥಿಂಕ್. ಇವಾಗ ಸರಿಯಾದ ಸಮಯ ಯೋಚನೆ ಮಾಡುವಂಥದ್ದು. ಖಾಲಿ ಏನು ಅಂತ ನಿಮ್ಗೆ ಅನಿಸ್ತಾ ಇದೆ ನೋಡಿ, ಎಂಟಿ ಅಂತ ಏನು ಅನಿಸ್ತಾ ಇದೆ ನೋಡಿ, ಅದರಲ್ಲಿ ಇವಾಗ ಸರಿಯಾದ ಸಮಯ ಬರೆಯುವಂಥದ್ದು. ಇದು ನಿಮಗೆ ಅಡ್ವೈಸ್. ಅದೇ ನಾನು ಹೇಳಿದೆ ಅಲ್ವಾ, ನಿಮ್ಮ ಡ್ರೀಮ್ ಏನು ಅದನ್ನು ಬರೆಯಿರಿ ಅನ್ನೋದು.
ಸೊ ದಿಸ್ ಈಸ್ ಅಡ್ವೈಸ್ ಫಾರ್ ಯು ಪೈಲ್ ನಂಬರ್ ವಿ ಆರ್ ದ ವರ್ಲ್ಡ್. ಓಕೆ ಓಕೆ, ಸೊ ಇಲ್ಲಿ ಇಲ್ಲಿ ನಂಬರ್ 5 ಆ್ಯಂಡ್ ನಂಬರ್ 10 ಎನರ್ಜಿ. ರೈಟ್ ಟು ಪೈಲ್ ನಂಬರ್ 1 ಪೀಪಲ್ ತುಂಬ ಚಾಲೆಂಜಿಂದ ಹೋಗ್ತಾ ಇರಬಹುದು, ನಡೀತಾ ಇರ್ಬೋದು. ಆ್ಯಂಡ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪಾಸ್ಟಲ್ಲಿರ್ಬೋದು, ಪ್ರೆಸೆಂಟಲ್ಲಿರ್ಬೋದು, ಯಾರು ನಿಮಗೆ ಹೆಲ್ಪ್ ಮಾಡಿದ್ದಾರೆ ನೋಡಿ, ಅವ್ರಿಗೆ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ವಿ ಆರ್ ದ ವರ್ಲ್ಡ್. ಏನೋ ನಮ್ಮ ಲೈಫಲ್ಲಿ ಏನಿದ್ದಾರೆ ನೋಡಿ ಇಲ್ಲಿದೆ ಐಸೋಲೇಷನ್. ನಿಮ್ಮನ್ನು ನೀವು ಐಸೋಲೇಷನ್ ಮಾಡಬೇಡಿ. ಪೈಲ್ ನಂಬರ್ 1 ಪೀಪಲ್, ಐಸೋಲೇಷನ್, ನಿಮ್ಮನ್ನು ಪ್ರತ್ಯೇಕಗೊಳಿಸೋದು ಎಲ್ಲದರಿಂದ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಒಂದು ಒಳ್ಳೆ ಫ್ಯಾಮಿಲಿ ನಿಮಗಿದ್ದಾರೆ, ನಿಮ್ಮನ್ನು ಲೈಕ್ ತುಂಬ ಕೇರ್ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಅವರನ್ನು ಕೇರ್ ಮಾಡಿ ಥ್ಯಾಂಕ್ ಯು ಹೇಳೋದನ್ನು ಅವ್ರಿಗೆ ಮರಿಬೇಡಿ. ಪೈಲ್ ನಂಬರ್ 1. ಓಕೆ, ನನಗೆ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಎಲ್ಲರಿಂದ ಪ್ರತ್ಯೇಕಗೊಳಿಸಬೇಡಿ ನಿಮ್ಮನ್ನು. ಸೊ ನಿಮ್ಮನ್ನು ಪ್ರತ್ಯೇಕಗೊಳಿಸಬೇಡಿ. ಆ್ಯಂಡ್ ನಿಮಗೆ ಟೀಮ್ ವರ್ಕ್, ಜನರ ಜೊತೆ ಬೆರೆಯುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 1 ಪೀಪಲ್. ಆ್ಯಂಡ್ ಅಪ್ರಿಷಿಯೇಟ್ ಮಾಡಿ. ನಿಮ್ಮ ಸುತ್ತಮುತ್ತ ಒಳ್ಳೆ ಜನರು ಇದ್ದಾರೆ, ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇ ಬಿ ಇದು ನಿಮ್ಮ ಫ್ಯಾಮಿಲಿ ಕೂಡ ಇರಬಹುದು. ಓಕೆ, ಫ್ಯಾಮಿಲಿಯಿಂದ ಹೆಲ್ಪನ್ನು ಕೂಡ ನೀವು ತೊಗೊಳ್ಬಹುದು. ಓಕೆ, ಸೊ ಅಂಥ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮ ಹೆಲ್ತ್ ಮೇಲೆ ಕೂಡ ಹೆಚ್ಚಿನ ಗಮನನ ಕೊಡಿ. ಎಸ್, ಇಲ್ಲಿ ಹೋಮ್ ಲೈಫನ್ನು ಹೆಚ್ಚು ನೋಡ್ತಾ ಇದ್ದೀನಿ ನಾನು. ಸೊ ಫ್ಯಾಮಿಲಿ ರಿಲೇಟೆಡ್, ಫಾರ್ಗಿವ್ ಆ್ಯಂಡ್ ಫಾರ್ಗೆಟ್. ಓಕೆ, ಸೊ ಎಸ್, ದಿಸ್ ಇಸ್ ಫೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಓಕೆ, ಹಲೋ ಪೈಲ್ ನಂಬರ್ 2. ಯಾರು ಪ್ರೇಯಿಂಗ್ ಮ್ಯಾಂಟಿಸ್ನ ಚೂಸ್ ಮಾಡಿದ್ದೀರಾ? ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಅನಿರೀಕ್ಷಿತವಾಗಿ ನಿಮ್ಮ ಲೈಫಲ್ಲಿ ಫನ್ ಆ್ಯಡ್ ಆಗಬಹುದು. ಪೈಲ್ ನಂಬರ್ 2. ಆ್ಯಂಡ್ ಪ್ರೊಟೆಕ್ಷನ್. ಓಕೆ, ಡಿವೈನ್ಲಿ ಪ್ರೊಟೆಕ್ಷನ್ ನಿಮಗೆ ಸಿಗುತ್ತೆ. ಓಕೆ, ಆ್ಯಂಡ್ ಗುಡ್ ಫಾರ್ಚೂನ್ನ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ತನಕ ಯಾವುದು ನಿಮಗೆ ವಿಷಯಗಳು ಮೆನಿಪ್ಯುಲೇಟ್ ಮಾಡ್ತಾ ಇತ್ತು ನೋಡಿ, ಅದರಿಂದ ಹೊರಗೆ ಬರುವಂಥದ್ದು, ಅದರಿಂದ ಏನೋ ಲೈಕ್ ದೇವರಿಂದ ಒಳ್ಳೆ ಗೈಡೆನ್ಸ್ ಸಿಗುವಂಥದ್ದು. ಸೊ ಏನೋ ಅಂಥ ಎನರ್ಜಿನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ ಸಿ ಪೈಲ್ ನಂಬರ್ 2 ಇದರಿಂದ ನೋಡೋಣ. ಫಸ್ಟ್ ಆಫ್ ಆಲ್ ಪೈಲ್ ನಂಬರ್ 2. Citrine. Okay. ಸೊ ಪೈಲ್ ನಂಬರ್ 2 ಪೀಪಲ್ಗೆ ಕಾನ್ಫಿಡೆಂಟ್ ಮೇಲೆ ಹೆಚ್ಚಿನ ಗಮನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಮೇ ಬಿ ನಿಮಗೆ ಕಾನ್ಫಿಡೆಂಟ್ ಕೊರತೆ ಇರ್ಬೋದು, ಲ್ಯಾಕ್ ಆಗಿ ನೀವು ಯೋಚನೆ ಮಾಡ್ಬೋದು ನನ್ನಲ್ಲಿ ಕಾನ್ಫಿಡೆಂಟ್ ಇಲ್ಲ ಅನ್ನೋದು. ಸೊ ಎಸ್, ಟರ್ಬಲ್ ಥಾಟ್ಸ್. ಸೊ ಪೈಲ್ ನಂಬರ್ 2, ಲೆಟ್ಸ್ ಸಿ ನನ್ನ ಮೊದಲು. ಓಕೆ, are you lacking confidence? What do you find difficult to accept about yourself? Acknowledge your magnificence and focus on what you do well to increase your self-esteem. It is safe to be powerful in a loving way. Shine your light to reach your full potential. ಪೈಲ್ ನಂಬರ್ 2 ಪೀಪಲ್ ರೈಟ್ ನಾವು ನಿಮಗೆ ಕಾನ್ಫಿಡೆಂಟ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮ 3rd ಚಕ್ರ, ದ ಸೇಕ್ರಲ್ ಚಕ್ರ, ಅದರ ಮೇಲೆ ವರ್ಕ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಮೇ ಬಿ ನಿಮಗೆ ಕಾನ್ಫಿಡೆಂಟ್ ಕೊರತೆ ಇರ್ಬೋದು. ಮೇ ಬಿ ನಿಮಗೆ ಏನೋ ಲೈಕ್ ಭಯ ಇರಬಹುದು. ಕಾನ್ಫಿಡೆಂಟ್ ಏನೋ ಮುಂದೆ ಹೋಗೋದಕ್ಕಾಗ್ತಾ ಇಲ್ಲ, ಲ್ಯಾಕ್ ಆಗಿ ನೀವು ಕೊರತೆನ ಹುಡ್ಕೊಳ್ತಾ ಇರ್ಬೋದು ರೈಟ್ ನಾವು. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಸೆಲ್ಫ್ ಎಸ್ಟಿಮನ್ನು ಇನ್ಕ್ರೀಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 2. ಸೊ ಕಾನ್ಫಿಡೆಂಟ್ನ ಇನ್ಕ್ರೀಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಎಬಿಲಿಟಿ ಮೇಲೆ ಲೈಕ್ ಪೈಲ್ ನಂಬರ್ 2, ನಿಮ್ಮ ಸಾಮರ್ಥ್ಯ ಏನಿದೆ ನೋಡಿ ಅದರ ಮೇಲೆ ಡೌಟ್ ಮಾಡ್ಕೊಳ್ಬೇಡಿ. ಬಿ ಕಾನ್ಫಿಡೆಂಟ್ ರೈಟ್ ನಾವು. ಇದು ನಿಮಗೆ ಸಿಹಿ ಸುದ್ದಿ ನಿಮಗೆ ಸಿಗಬೇಕು ಅಂತಂದರೆ ಪೈಲ್ ನಂಬರ್ 2 ಕಾನ್ಫಿಡೆಂಟ್, ನಿಮ್ಮ ಎಬಿಲಿಟಿ ಮೇಲೆ ನಿಮಗೆ ಡೌಟ್ ಇರಬಾರ್ದು.
ಸೊ ಇಲ್ಲಿ ನಿಮಗೆ ಇನ್ನೊಂದು ಇದೆ, ಡೂ ಪೀಪಲ್ ಲಿಸನ್ ವೆನ್ ಯು ಸ್ಪೀಕ್, ಡೂ ಯು ಫೀಲ್ ಲೈಕ್ ಯು ಆರ್ ನಾಟ್ ಬೀಯಿಂಗ್ ಹರ್ಡ್, know exactly what you wish to communicate, use telepathy to convey a message through visualization and the imagination, send mutual pictures as you speak heart to heart and mind to mind. ಓಕೆ, ಸೊ ಯಾರನ್ನಾದರೂ ರೈಟ್ ನಾವು ಕನ್ವಿನ್ಸ್ ಮಾಡಬೇಕು ಅಂತ ಇದ್ದೀರಾ, ಇಲ್ಲಾಂದರೆ ಮಾತಾಡಬೇಕು ಬಟ್ ಮಾತಾಡೋಕ್ಕೆ ಆಗ್ತಾ ಇಲ್ಲ, ಇಲ್ಲಾಂದ್ರೆ ನೀವು ಮಾತಾಡ್ತೀರಾ ಅಂತಂದರೆ ಜನರು ಕೇಳೋದಿಲ್ಲ, ಅದೇ ಇಲ್ಲಿ ಕಾನ್ಫಿಡೆಂಟ್. ಸೊ ಕಾನ್ಫಿಡೆಂಟ್ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ, ರೈಟ್? ಪವರ್ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ವೇಳೆ ನೀವು ಏನು ಮಾತಾಡ್ತೀರಾ ಜನರು ಕೇಳ್ತಾ ಇಲ್ಲ ಅಂತಂದರೆ ಟೆಲಿಪತಿ ಮುಖಾಂತರ ಕನ್ವೆ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಲೈಕ್ ಕೂತ್ಕೊಂಡು ನೀವು ವಿಜುವಲೈಸ್ ಮಾಡುವಂಥದ್ದು, ಅವ್ರ ಜೊತೆ ನೀವು ಈ ಥರ ಮಾತಾಡ್ತಾ ಇದ್ದೀರಾ ಅನ್ನೋದು. ಸೊ ಇದನ್ನು ನೀವು ಯೂಸ್ ಮಾಡ್ಬೋದು, ತುಂಬ ಒಳ್ಳೆಯದು. ಫೈಲ್ ನಂಬರ್ 2 ನಿಮಗೆ ಯಾರನ್ನಾದರೂ ನೀವು ಕನ್ವಿನ್ಸ್ ಮಾಡಬೇಕು, ಇಲ್ಲಾಂದರೆ ಯಾರಿಗಾದರೂ ನಿಮ್ಮ ಮಾತನ್ನು ಹೇಳಬೇಕು ಅಂತ ಇದ್ದೀರಾ ಅಂತಂದರೆ. ಓಕೆ, ಸೊ ದಿಸ್ ಈಸ್ guidance. Okay, a wonderful surprise is coming, something entirely new awaits you. Surprise ನಿಮ್ಮ ಹತ್ರ ಅನಿರೀಕ್ಷಿತವಾಗಿ ಅದೇ ಹೇಳ್ತಾ ಇಲ್ವಲ್ಲ, ಇನ್ನು ಸಿಹಿ ದೊರಕಲಿದೆ ಅನ್ನೋದು. ಸೊ yes, something wonderful surprise is waiting for you, pile number 2. ಆ್ಯಂಡ್ ಸೊ ನೇಚರ್ ಜೊತೆ ಆದಷ್ಟು ಕನೆಕ್ಟ್ ಆಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ನೇಚರ್ ಈಸ್ ಕಾಲಿಂಗ್ ಯು, ನೇಚರ್ ನಿಮ್ಮನ್ನು ಕಾಲ್ ಮಾಡ್ತಾ ಇದೆ. ಪೈಲ್ ನಂಬರ್ 2, ಪೈಲ್ ನಂಬರ್ 1 ಕೂಡ ಇತ್ತು ನೇಚರ್ ಬಗ್ಗೆ, ಸೊ ಪೈಲ್ ನಂಬರ್ 2 ಕೂಡ ಇದೆ ನೇಚರ್ ಬಗ್ಗೆ. ಇಟ್ ವಾಂಟ್ಸ್ ಟು ಟಚ್, ಫುಲ್ಫಿಲ್ ಆ್ಯಂಡ್ ಪ್ರೊಟೆಕ್ಟ್ ಯು ವಿತ್ ಇಟ್ ಇಸ್ ಹೀಲಿಂಗ್ ಪವರ್ಸ್. ಎಸ್, ನಿಮ್ಮನ್ನು ಹೀಲ್ ಮಾಡಬೇಕು ಅಂತ ಬಯಸ್ತಾ ಇದೆ ನೇಚರ್. ಸೊ ಆದಷ್ಟು ನೇಚರ್ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಇವಾಗ ಸರಿಯಾದ ಸಮಯ ಪೈಲ್ ನಂಬರ್ 2 ನಿಮ್ಮನ್ನು ನೀವು ಹೀಲ್ ಮಾಡುವಂಥದ್ದು. ಓಕೆ, ಬಿಕಾಸ್ ಇಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ, ನೇಚರಿಂದ ನಿಮಗೆ ಮೆಸೇಜ್ ಇದೆ, ಸ್ಪೆಷಲಿ ನೇಚರಿಂದ. ಓಕೆ, ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೇನೆ ಇಲ್ಲಿ. ಸೊ ಬೇರೆಯವರನ್ನು ಅಲೌ ಮಾಡಬೇಡಿ ನೀವು ಮುಂದೆ ಹೋಗೋದಕ್ಕೆ, ಸ್ಟಾಪ್ ಮಾಡೋದಕ್ಕೆ. ಡೋಂಟ್ ಅಲೌ ಎನಿ ಒನ್ ಆರ್ ಎನಿಥಿಂಗ್ ಟು ಸ್ಟಾಪ್ ಯು, ಪೈಲ್ ನಂಬರ್ 2. ಓಕೆ, ಲೈಕ್ ಅದು ವಿಷಯಗಳಿರ್ಬೋದು, ವಸ್ತು ಇರ್ಬೋದು, ಎನಿ ಕೈಂಡ್ ಆಫ್. ಸೊ ಪ್ರೊಟೆಕ್ಷನ್ ನಾನು ಮೊದಲೇ ಹೇಳಿದೆ ನಿಮಗೆ, ಸಿಹಿ ಸುದ್ದಿ ಒಂದು ಪ್ರೊಟೆಕ್ಷನ್ ನಿಮಗೆ ಸಿಗ್ತಾ ಇದೆ ಪೈಲ್ ನಂಬರ್ 2. ಅದು ನೇಚರಿಂದ ಇರಬಹುದು, ಬಿಕಾಸ್ ಪ್ರೇಯಿಂಗ್ ಮೆಂಟಿಸ್ ಕೂಡ ಇಟ್ಸ್ ಅ ಇನ್ಸೆಕ್ಟ್, ಆ್ಯಂಡ್ ಇದು ಕೂಡ ಹುಲ್ಲು, ಗ್ರಾಸ್ ಲೈಕ್ ಆ ಕಡೆಯಿಂದ ಬಂದಿರುತ್ತೆ, ರೈಟ್? ಸೊ ಇಲ್ಲೂ ನಿಮಗೆ ಅದನ್ನೇ ಹೇಳ್ತಾ ಇದೆ, ನೇಚರ್ ಈಸ್ ಕಾಲಿಂಗ್ ಯು, ಇಟ್ ಈಸ್ ವಾಂಟ್ ಟು ಟಚ್, ಫುಲ್ಫಿಲ್ ಆ್ಯಂಡ್ ಪ್ರೊಟೆಕ್ಟ್ ಯು ವಿತ್ ಇಟ್ ಈಸ್ ಹೀಲಿಂಗ್ ಪವರ್ಸ್. ಸೊ ನಿಮಗೆ ಹೀಲಿಂಗ್ ಪವರನ್ನು ಕೊಡಬೇಕು ಅಂತ ಇದೆ ನೇಚರ್. ಸೊ ಆದಷ್ಟು ನೇಚರ್ ಜೊತೆ ಕನೆಕ್ಟ್ ಆಗಿ ಪೈಲ್ ನಂಬರ್ 2. ಮೇ ಬಿ ನೀವು ಪೈಲ್ ನಂಬರ್ 1 ಚೂಸ್ ಮಾಡಿ ಪೈಲ್ ನಂಬರ್ 2 ಚೂಸ್ ಮಾಡಿರಬಹುದು, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಸೊ ಮೇ ಬಿ ಇಲ್ಲಿ ಕೂಡ ನಿಮಗೆ ಮೆಸೇಜ್ ಇರಬಹುದು. ಸೊ ಟ್ರೂ ಹೀಲಿಂಗ್ ನಿಮಗೋಸ್ಕರ, ಟ್ರೂ ಹೀಲಿಂಗ್ ಏನು ಗೊತ್ತಾ, ನಿಮಗೆ ಯೂನಿವರ್ಸಿಂದ ಮೆಸೇಜ್ ಸಿಗಬಹುದು, ಬಟ್ ಯು ಡೋಂಟ್ ನಾಟ್ ಲಿಸನ್. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಎಸ್ ಅಂತ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಬೇರೆ ಏನಿದೆ? ಓಕೆ, ಇಲ್ಲಿ ನಿಮಗೆ ಸೆಲ್ಫ್ ಅವೇರ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಗೊತ್ತಾ, ಲೋವರ್ ನೆಗೆಟಿವ್ ಎನರ್ಜಿಯಿಂದ ಪಾಸಿಟಿವ್ ಎನರ್ಜಿ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಎಸ್, ಸೊ ಹೆಲ್ತ್ ಮೇಲೆ ಹೆಚ್ಚಿನ ಗಮನ ಕೊಡಿ, ನಿಮಗೆ ನೀವು ಹರ್ಟ್ ಮಾಡಬೇಡಿ, ಪೈಲ್ ನಂಬರ್ 2. ಸೊ ಲವ್ ಯುವರ್ ಸೆಲ್ಫ್, ನಿಮಗೆ ನಿಮ್ಮನ್ನು ಲವ್ ಮಾಡೋದಕ್ಕೆಲ್ಲ ಹೇಳ್ತಾ ಇದೆ. ಲವ್ ಯುವರ್ ಸೆಲ್ಫ್. ರೈಟ್ ನಾವು ನಿಮ್ಗೆ ಅನಿಸ್ತಾ ಇರ್ಬೋದು, ನಾನು ಅಟ್ರಾಕ್ಟಿವ್ ಆಗಿಲ್ಲ, ನಾನು ಯೂಸ್ಲೆಸ್. ಸೊ ಆ ಥರ ಮಾತಾಡೋದಕ್ಕೆ ಹೋಗಬೇಡಿ. ಓಕೆ, ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ, ಅನಿರೀಕ್ಷಿತವಾಗಿ ಯಾವ ಸಿಹಿ ಸುದ್ದಿ ನಿಮಗೆ ದೊರಕಲಿದೆ. ಸರ್ಪ್ರೈಸ್ ಅಂತ ಇಲ್ಲಿ ಇದೆ. ಓಕೆ, ಪೈಲ್ ನಂಬರ್ 2. Pile number 2.
so much, Spirit. Thank you. Okay. ಫೈವ್ ಆಫ್ ಸೋರ್ಡ್ಸ್ ಇದೆ ಇಲ್ಲಿ. ಓಕೆ, ಅದೇ ನಾನು ಹೇಳಿದೆಲ್ಲ, ಪ್ರೊಟೆಕ್ಷನ್. ಇಲ್ಲಿ ತನಕ ಯಾರು ನಿಮಗೆ ಮೆನಿಪ್ಯುಲೇಟ್ ಮಾಡ್ತಾ ಇದ್ರೆ ನೋಡಿ, ಅದರಿಂದ ಹೊರಗೆ ಬರುವಂಥದ್ದು ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಚಾರಿಯಟ್ ಆ್ಯಂಡ್ ದ ಸನ್. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಹಿ ಸುದ್ದಿ, ಮೇ ಬಿ ಕೆಲವರಿಗೆಲ್ಲಿ ಮ್ಯಾರೇಜ್, ಎಂಗೇಜ್ಮೆಂಟ್, ಪ್ರಪೋಸಲ್, ಸೀಮಂತ, ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಐಡಿಯಾಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ವೇ ಸಿಗಬಹುದು. ಎನಿ ಕೈಂಡ್ ಆಫ್ ಹೆಲ್ತ್ ರಿಲೇಟೆಡ್ ಇರಬಹುದು, ಜಾಬ್ ರಿಲೇಟೆಡ್, ನಿಮ್ಮ ಕರಿಯರ್, ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್, ವಾಟ್ ಎವರ್. ಸೊ ಇಲ್ಲಿ ತನಕ ಸ್ಟ್ರಗಲ್ ಮಾಡ್ತಾ ಇದ್ರಾ, ಯಾವ ದಾರಿನ ಚೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಒಂದು ಒಳ್ಳೆ ದಾರಿನ ಚೂಸ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ದ ಟವರ್. ಓಕೆ, ಟ್ರಾನ್ಸ್ಫಾರ್ಮೇಷನ್ ಇದೆ ಇಲ್ಲಿ. ಡಿಸಿಷನ್ಸ್. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಸಿಷನ್ಸ್. ಸೊ ಈ ಡಿಸಿಷನ್ಸಿಂದ ಏನಿದೆ ನೋಡಿ, ನಿಮ್ಮ ಲೈಫ್ ಶೈನ್ ಆಗ್ತಾ ಇದೆ. ಪೈಲ್ ನಂಬರ್, ಎಸ್, ಪೈಲ್ ನಂಬರ್ 2 people. ಎಸ್, ನಿಮ್ಮ ಎಬಿಲಿಟಿ, ನಿಮ್ಮ ಟ್ಯಾಲೆಂಟ್ ಏನು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಇಟ್ ಈಸ್ ಅ ಗುಡ್ ನ್ಯೂಸ್ ಫಾರ್ ಯು. ಪೈಲ್ ನಂಬರ್ 2. ಓಕೆ, ಸೊ ಎಸ್, ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ. ಪೈಲ್ ನಂಬರ್ 2. ಓಕೆ, ಆ್ಯಂಡ್ ಅನ್ಹೆಲ್ದಿ ಏನಾದರೂ, ಯಾರಾದರೂ ಅನ್ಹೆಲ್ದಿ ಫುಡ್ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ನೀವು ಫುಲ್ ಸ್ಟಾಪನ್ನು ಕೊಡ್ತಾ ಇದ್ದೀರಾ. ಓಕೆ, ಸೊ ನೀವು ಬ್ಯಾಲೆನ್ಸ್ ಎನರ್ಜಿನ ತೊಗೊಂಡು ಬರ್ತಾ, ಬಿಕಾಸ್ ಮಿಡ್ಲಲ್ಲಿದೆ ದ ಸನ್, ದ ಸನ್ ಕಾರ್ಡ್ ಮಧ್ಯದಲ್ಲಿದೆ. ಸೊ ಮೇ ಬಿ ಕೆಲವರಿಗೆ ಇದು ಅನ್ಎಕ್ಸ್ಪೆಕ್ಟೆಡ್ ಪ್ರಮೋಷನ್ಸ್, ರೆಕಗ್ನೇಷನ್ಸ್. ಸೊ ಇಟ್ಸ್ ಲೈಕ್ ಹ್ಯಾಪಿ, ಜಾಯ್, ಫನ್. ನಾನು ಹೇಳಿದೆ ಅಲ್ವಾ ನಿಮಗೆ, ಮೊದಲೇ ಹೇಳಿದೆ, ಪ್ರೇಯಿಂಗ್ ಮೆಂಟಸಿಂದ ನಿಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಫನ್ ಬರ್ತಾ ಇದೆ. ಮೇ ಬಿ ಇದು ಸೀಮಂತ ಇರ್ಬೋದು, ಮದುವೆ ಇರ್ಬೋದು, ಸೆಲೆಬ್ರೇಷನ್ ಇರಬಹುದು. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಇನ್ನು ಕೆಲವರಿಗೆ ಇಲ್ಲಿ ಸಮ್ಮರ್ ಟೈಮಲ್ಲಿ, ಲೈಕ್ ಸಮ್ಮರ್ ಟೈಮಲ್ಲಿ ಸರ್ಪ್ರೈಸಸ್ ಈಸ್ ದೇರ್ ಫಾರ್ ಯು, ಅ ಬಿಗ್ ಸರ್ಪ್ರೈಸಸ್. ಓಕೆ, ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಮೇಜರ್ ನೀವು ಅನ್ಎಕ್ಸ್ಪೆಕ್ಟೆಡ್ ಸಿಹಿ ಸುದ್ದಿ ನಿಮಗೆ ಸಿಗಲಿದೆ. ಅನ್ಎಕ್ಸ್ಪೆಕ್ಟೆಡ್. ಅಂತಂದರೆ ಇಲ್ಲಿ ಫಿಯರ್ಲೆಸ್ ಆಗ್ತೀರಾ ನೀವು, ಕಾನ್ಫಿಡೆಂಟಿಂದ, ತುಂಬ ಕಾನ್ಫಿಡೆಂಟಿಂದ. ಅಂತಂದರೆ ನನಗೆ ಗೊತ್ತಿದೆ ನಾನು ಯಾವ ದಾರಿನ ಚೂಸ್ ಮಾಡಬೇಕು ಅನ್ನೋದು. ಸೊ ಆ ಒಂದು ಥರದ ಕಾನ್ಫಿಡೆಂಟ್. ಎಸ್, ಇವಾಗ ನೀವು ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ಬೋದು. ಪೈಲ್ ನಂಬರ್ 2, ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ಬೋದು. ಬಟ್ ಬರುವ ದಿನಗಳಲ್ಲಿ ಏನಿದೆ ನೋಡಿ, ಈ ಸ್ಟ್ರಗಲ್ಸ್ ರೈಟ್ ನಾವು ಏನು ಮಾಡ್ತಾ ಇದ್ದೀರಾ ನೋಡಿ, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ನಿಮಗೆ ವೇ ಸಿಗ್ತಾ ಇದೆ, ಈ ಸ್ಟ್ರಗಲಿಂದ ಹೇಗೆ ಮುಂದೆ ಹೋಗಬಹುದು ಅನ್ನೋದು. ಓಕೆ, ಆ್ಯಂಡ್ ಲೈಕ್ ಮೆಂಟಲಿ ಚಾಲೆಂಜಸ್ ಇರಬಹುದು, ಇಲ್ಲಾಂದರೆ ನಿಮ್ಮ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ಇಲ್ಲಾಂದರೆ ಜನರು ನಿಮ್ಮನ್ನು ಲೈಕ್ ಆ ಥರ ಮಾಡ್ಬೋದು, ನಿನ್ನಿಂದಲೇ ತಪ್ಪಾದದು, ನೀನು ಮಾಡಬೇಕಿತ್ತು ಅನ್ನೋದು. ಬಟ್ ಎಲ್ಲದರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಅದೆಲ್ಲದರಿಂದ ದೇವರು ನಿಮ್ಮನ್ನು ಪಾರು ಮಾಡ್ತಾ ಇದ್ದಾರೆ. ಓಕೆ, ಅಂತ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ನೀವು ನಿಮ್ಮ ಸ್ಕಿಲ್ ನ್ಯೂ ಸ್ಕಿಲ್ ನಿಮಗೆ ಗೊತ್ತಾಗ್ಬೋದು ಯಾವುದು ಅಂತ, ನಿಮ್ಮ ನ್ಯೂ ಟ್ಯಾಲೆಂಟೆಡ್ ಏನು ಅಂತ ನಿಮಗೆ ಗೊತ್ತಾಗಬಹುದು. ಓಕೆ, ಸೊ ಎಸ್, ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಪೈಲ್ ನಂಬರ್ 2. ಯು ಆರ್ ಮೂವಿಂಗ್ ಫಾರ್ವರ್ಡ್. ಅನಿರೀಕ್ಷಿತವಾಗಿ ಏನು ಸಿಹಿ ಸುದ್ದಿ ಅಂತಂದರೆ ನೀವು ಮುಂದೆ ಹೋಗ್ತಾ ಇದ್ದೀರಾ. ಯು ಮೂವಿಂಗ್ ಫಾರ್ವರ್ಡ್. ರೈಟ್ ನಾವು ಯಾವುದೇ ಥರದ ಸ್ಟ್ರಗಲ್ ಇರಲಿ ಲೈಫಲ್ಲಿ, ರೈಟ್ ನಾವು ನೀವು ಚಾಲೆಂಜನ್ನು ಫೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ಮುಂದೆ ಬರುವ ದಿನಗಳಲ್ಲಿ ಅಲ್ಲಿ ನಿಮಗೆ ಗುಡ್ ನ್ಯೂಸ್ ಇದೆ. ಸೊ ಅದಕ್ಕೋಸ್ಕರ ನೀವು ರೈಟ್ ನಾವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಸೊ ಲೆಟ್ಸ್ ಸಿ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಓಕೆ, ಇದನ್ನು ನೋಡೋಣ. ಸೊ ಏನು ಗೈಡೆನ್ಸ್ ಇದೆ. ಪೈಲ್ ನಂಬರ್ 2.
ಸೊ ಮೆಂಟಲ್ ಟಾರ್ಚರಲ್ಲಿ ತುಂಬ ಇರ್ಬೋದು ಪೈಲ್ ನಂಬರ್ 2 ನಿಮಗೆ. ಓಕೆ, ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಮೆಂಟಲ್ ಟಾರ್ಚರ್, ಮೆಂಟಲ್ ಸ್ಟ್ರಗಲ್ ಇರ್ಬೋದು. ಸೊ ಎಸ್, ಇಲ್ಲಿ ಯುವರ್ ಡಿಸಿಷನ್ ಡಿಸೈಡ್ ಯುವರ್ ಫ್ಯೂಚರ್ ಹಿಯರ್. ಅದೇ ನಾನು ಹೇಳಿದೆ, ರೈಟ್ ನಾವು ನೀವು ಯಾವ ಥರ ಡಿಸಿಷನ್ಸ್ ತೊಗೊಳ್ತೀರಾ ನೋಡಿ, ಮುಂದಕ್ಕೆ ಅದು ನಿಮ್ಮ ಲೈಫನ್ನು ಶೈನ್ ಮಾಡ್ಬೋದು. ಓಕೆ, ಸೊ 2 of Wands ಆ್ಯಕ್ಷನ್ನ ತೊಗೊಳೋದಕ್ಕೆಲ್ಲ ಹೇಳ್ತಾ ಇದ್ರೆ, ರೈಟ್ ನಾವು ಆ್ಯಕ್ಷನ್ಸ್ ಪ್ಲ್ಯಾನಿಂಗ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ನಿಮ್ಮ ರೈಟ್ ನಾವು ಡಿಸಿಷನ್ಸ್ ಏನಿದೆ ನೋಡಿ, ಅದು ಫ್ಯೂಚರನ್ನು ಡಿಸೈಡ್ ಮಾಡುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಪ್ರೆಸೆಂಟಲ್ಲಿ ಏನಿದೆ ನೋಡಿ, ಪ್ರೆಸೆಂಟಲ್ಲಿ ಸರಿ ಮಾಡೋದಕ್ಕೆ ಕಲೀರಿ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಡಿ. ಫ್ಯೂಚರ್ ಆ್ಯಂಡ್ ಪಾಸ್ಟ್ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಓಕೆ, ಸೊ ಲೈಫಲ್ಲಿ ಆದಷ್ಟು ಒಳ್ಳೆ ಥಿಂಗ್ಸನ್ನು ಆ್ಯಡ್ ಮಾಡಿ. ಲೈಕ್ ಇದು ಕ್ರಿಯೇಟಿವಿಟಿ ಇರ್ಬೋದು, ಡಾನ್ಸ್, ಸಿಂಗಿಂಗ್, ಪೇಂಟಿಂಗ್, ಮ್ಯೂಸಿಕ್, ಎನಿ ಕೈಂಡ್ ಆಫ್ ಯಾವುದೇ ಇರ್ಬೋದು. ಆಪರ್ಚುನಿಟಿನ ಮಾಡ್ಕೊಳ್ಳಿ. ಆಪರ್ಚುನಿಟಿನ ನೋಡಿ. ಓಕೆ, ಇಲ್ಲಿ ಆಪರ್ಚುನಿಟಿ ಯಾವುದನ್ನು ಕಲಿಬಹುದು ಅನ್ನೋದನ್ನು ನೋಡಿ. ಪೈಲ್ ನಂಬರ್ ಸ್ಟಬರ್ನ್ ಆಗಬೇಡಿ. ಪೈಲ್ ನಂಬರ್ 2 ಹಠವಾದಿಗಳಾಗಿ ಇರಬೇಡಿ, ಹಠ ಮಾಡಬೇಡಿ. ಓಕೆ, ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಪ್ರೆಸೆಂಟ್ ಮೂಮೆಂಟ್, ಅದೇ ಇಲ್ಲಿ ಹೇಳಿದೆ ಅಲ್ವಾ, ಪ್ರೆಸೆಂಟ್ ಮೂಮೆಂಟನ್ನು ಹೇಗೆ ಚೆನ್ನಾಗಿ ಇಡಿಸ್ಕೊಳ್ಬಹುದು ಅನ್ನೋದು ನೋಡಿ. ಪ್ರೆಸೆಂಟ್ ಮೂಮೆಂಟನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು, ಪ್ರೆಸೆಂಟ್ ಮೂಮೆಂಟಲ್ಲಿ ಯಾವುದನ್ನು ಖುಷಿ ತೊಗೊಂಡು ಬರ್ಬೋದು ಅನ್ನೋದನ್ನು ನೋಡಿ. ಓಕೆ, ಸೊ ಯುವರ್ ಡಿಸಿಷನ್ ಡಿಸೈಡ್ ಯುವರ್ ಫ್ಯೂಚರ್ ಹಿಯರ್, ನಥಿಂಗ್ ಎಲ್ಸ್. ಬೇರೆ ಏನೂ ಇಲ್ಲ. ನಿಮ್ಮ ರೈಟ್ ನಾವು ಇವಾಗ ಡಿಸಿಷನ್ಸ್ ಏನಿದೆ ನೋಡಿ, ಅದೇ ಫ್ಯೂಚರನ್ನು ಡಿಸೈಡ್ ಮಾಡುತ್ತೆ. ಓಕೆ, ಲೆಟ್ಸ್ ಸಿ ಪೈಲ್ ನಂಬರ್ 2. ಓಕೆ, ದ ಫೂಲ್. ಎಸ್, ಇದು ಕೂಡ ಅದೇ ಹೇಳ್ತಾ ಇದೆ. ಪ್ರೆಸೆಂಟ್ ಮೂಮೆಂಟ್, ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್, ಲೀಫ್ ಆಫ್ ಫೇತ್, ವಿಶ್ವಾಸ, ನಂಬಿಕೆಯನ್ನು ಇಟ್ಕೊಳ್ಳಿ. ಇದು ನಿಮಗೆ ಅದನ್ನೇ ಹೇಳ್ತಾ ಇದೆ. ಆ್ಯಂಡ್ ಬ್ಯಾಗೇಜನ್ನು ಕಡಿಮೆ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಲೈಕ್ ನಿಮ್ಮ ಸ್ಟ್ರೆಸ್, ಎನ್ಸೈಟಿ, ವಾಟ್ ಎವರ್ ಕೈಂಡ್, ಅದನ್ನು ಕಡಿಮೆ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ, ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, 1 ದಿವಸಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, 10 ದಿವಸದ ಬಟ್ಟೆನ ಇಟ್ಕೊಂಡು ಹೋದರೆ ಹೇಗಾಗುತ್ತೆ? ನಿಮ್ಮ ಟ್ರಾವೆಲ್ ಬ್ಯಾಗ್ ಹೆವಿ ಆಗುತ್ತೆ, ರೈಟ್? ಸೊ 1 ದಿವಸಕ್ಕೆ ಎಷ್ಟೆಲ್ಲ ಐಟಮ್ಸ್ ಬೇಕು ಅಷ್ಟನ್ನು ಮಾತ್ರ ಯೂಸ್ ಮಾಡಿ. ಸೊ ಪ್ರೆಸೆಂಟಲ್ಲಿ ಕೂಡ ಅಷ್ಟೇ, ಅನ್ನೆಸೆಸರಿ ಥಾಟ್ಸ್, ಅನ್ನೆಸೆಸರಿ ಏನೋ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಇನ್ನೋಸೆನ್ಸ್, ಓಕೆ, ಅದು ತುಂಬ ಇಂಪಾರ್ಟೆಂಟ್. ಮುಗ್ಧತೆ ಆ್ಯಂಡ್ ಟ್ರಾವೆಲ್ ಮಾಡುವಂಥ ಅವಕಾಶ ಸಿಕ್ಕಿದರೆ ಟ್ರಾವೆಲ್ ಮಾಡಿ. ಪೈಲ್ ನಂಬರ್ 2. ಆ್ಯಂಡ್ ಲೀಫ್ ಆಫ್ ಫೇತ್, ದೇವರಲ್ಲಿ ವಿಶ್ವಾಸ, ನಂಬಿಕೆ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನ್ಯೂ ಬಿಗಿನಿಂಗ್ನ ಎಂಬ್ರೇಸ್ ಮಾಡಿ. ಓಕೆ, ಅವೈಲೇಬಲ್ ಇದೆ ನಿಮಗೆ ನ್ಯೂ ಬಿಗಿನಿಂಗ್, ಸೊ ಅದನ್ನ ಎಂಬ್ರೇಸ್ ಮಾಡಿ. ಹೀಲಿಂಗ್, ಸೊ ನಿಮ್ಮನ್ನು ಹೀಲ್ ಮಾಡೋದಕ್ಕೆ ಇದು ನಿಮಗೆ ಅಡ್ವೈಸ್. ಪೈಲ್ ನಂಬರ್ 2. ರೇಖಿ, ಯಾರಾದರೂ ಇಲ್ಲಿ ರೇಖಿ ಕಲ್ತಿದ್ದೀರಾ ಅಂತ ಅಂದರೆ ನಿಮ್ಮ ಬಾಡಿನ ಕ್ಲೆನ್ಸ್ ಮಾಡಿ. ರೇಖಿ ಸಿಂಬಲಿಂದ ಇರ್ಬೋದು. ಸೊ ಈ ಥರ ಏನೋ ನಿಮ್ಮ ಚಕ್ರಗಳ ಮೇಲೆ ಇಡುವಂಥದ್ದು ಇರಬಹುದು. ಓಕೆ, ಸೊ ಎಸ್, ನನಗಿಲ್ಲಿ ಯಾವುದೋ ಎನರ್ಜಿನ ಫೀಲ್ ಮಾಡ್ತಾ ಇದ್ದೀನಿ. ನಿಮ್ಮನ್ನು ನೀವು ಹೀಲ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಹೀಲಿಂಗ್ ಎನರ್ಜಿ ಇವಾಗ ಅವೈಲೇಬಲ್ ಇದೆ. ಸೊ ನಿಮ್ಮನ್ನು ನೀವು ಹೀಲ್ ಮಾಡಿ. ಕಂಪ್ಲೀಷನ್, ವಿಷಯಗಳನ್ನು ಕಂಪ್ಲೀಟ್ ಮಾಡೋದನ್ನು ಕಲೀರಿ, ಅರ್ಧದಲ್ಲಿ ಬಿಡಬೇಡಿ. ಓಕೆ, ಸೊ ಇದು ನಿಮಗೆ ಅಡ್ವೈಸ್. ಪೈಲ್ ನಂಬರ್ 2, ಕಂಪ್ಲೀಟ್ ಮಾಡೋದನ್ನು ಕಲೀರಿ. ಹೀಲಿಂಗ್ ಎನರ್ಜಿ ಅವೈಲೇಬಲ್ ಇದೆ. ಓಕೆ, ಕಂಪ್ಲೀಟ್ ಮಾಡಿ. ನೀವು ಯಾವಾಗ ಕಂಪ್ಲೀಟ್ ಮಾಡ್ತೀರಾ ನೋಡಿ, ನ್ಯೂ ಬಿಗಿನಿಂಗ್ ಶುರು ಆಗುತ್ತೆ ನೋಡಿ. ಯಾವುದು ಅನ್ಫಿನಿಶ್ಡ್ ಕೆಲಸ ಇದೆ ಅದನ್ನ ಫಿನಿಶ್ ಮಾಡಿ. ಎನಿ ಕೈಂಡ್ ಆಫ್ ಅನ್ಫಿನಿಶ್ಡ್ ಕೆಲಸ, ಓಕೆ, ಅದನ್ನ ಫಿನಿಶ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ನಾನು ಕ್ಯಾಮ್ರಾದಲ್ಲಿ ನೋಡಿದೆ 17 ಏಂಜಲ್ ನಂಬರ್. ಓಕೆ, ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್ ಆ್ಯಂಡ್ ನ್ಯೂ ಬಿಗಿನಿಂಗ್ನ ಶುರು ಮಾಡಿ. ಪೈಲ್ ನಂಬರ್ 2. ಓಕೆ, ಸೊ ಎಸ್, ದಿಸ್ ಈಸ್ ವಾಟ್ ಪೈಲ್ ನಂಬರ್ 2 ಪೀಪಲ್ ಕಂಪ್ಲೀಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ ನಿಮಗೆ. ಇದು ನಿಮಗೆ ಅಡ್ವೈಸ್. ಹೀಲಿಂಗ್ ಎನರ್ಜಿ ಜೊತೆ ಕನೆಕ್ಟ್ ಆಗಿ. ಆ್ಯಂಡ್ ನೀರನ್ನು ಕುಡಿಬೇಕಾದ್ರೆ ಅಫರ್ಮೇಷನ್ ಮಾಡಿ. ಐ ಆಮ್ ಹೀಲಿಂಗ್ ನಾವ್, ಐ ಆಮ್ ಹೆಲ್ದಿ ನಾವ್, ಆ್ಯಂಡ್ ಬಾಡಿನ ಈ ಥರ ಲೈಕ್
ನಾವು ಏನು ಹೇಳ್ತಾರೆ ಎನರ್ಜಿನ ಕೊಡುವಂಥದ್ದು. ಏನಾದರೂ ನೀವು ರೇಖಿ ಕಲ್ತಿದ್ದೀರಾ ಅಂತ ಅಂದರೆ ಸೊ ಅದನ್ನು ಮಾಡ್ಬೋದು. ಇಲ್ಲಾಂದರೆ ನೀವು ರೇಖಿ ಕಲ್ತಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಹಲವಾರಿದೆ ರೇಖಿ ಮೂಲಕ ಹೇಗೆ ಬಾಡಿನ ಹೀಲ್ ಮಾಡಬಹುದು ಅನ್ನೋದು. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಬಟ್ ಇದು ನಿಮಗೆ ಅಡ್ವೈಸ್, ಹೀಲ್ ಮಾಡುವಂಥ ಅವಶ್ಯಕತೆ ಇದೆ. ಸ್ಪೆಷಲಿ ನಿಮ್ಮ ಥರ್ಡ್ ಐ ಆ್ಯಂಡ್ ನಿಮ್ಮ ಸೇಕ್ರಲ್ ಚಕ್ರ. ಫೈಲ್ ನಂಬರ್ 2 ಸೇಕ್ರಲ್ ಚಕ್ರ. ಕೆಲವರಿಗೆ ಇಲ್ಲಿ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಹೊಟ್ಟೆ ನೋವು ಬರುವಂಥದ್ದು. ಸೊ ಅಲ್ಲಿ ಸ್ಪೆಷಲಿ ಓಕೆ, ದಿಸ್ ಈಸ್ ಅಡ್ವೈಸ್ ಫಾರ್ ಯು. ಫೈಲ್ ನಂಬರ್ 2 ಆ್ಯಂಡ್ ಕಂಪ್ಲೀಷನ್. ವಿಷಯಗಳನ್ನು ಕಂಪ್ಲೀಟ್ ಮಾಡೋದನ್ನು ಕಲೀರಿ. ಲೈಕ್ ಪಾಸ್ಟ್ ಇರಬಹುದು, ಅದನ್ನ ಕಂಪ್ಲೀಟ್ ಮಾಡಿ, ಫಾರ್ಗಿವ್ ಮಾಡಿ. ಆ್ಯಂಡ್ ಅನ್ಫಿನಿಶ್ಡ್ ಬಿಸ್ನೆಸ್, ಯಾವುದು ಅನ್ಫಿನಿಶ್ಡ್ ಬಿಸ್ನೆಸ್ ಏನಿದೆ ನೋಡಿ ಅದನ್ನು ಕಂಪ್ಲೀಟ್ ಮಾಡಿ, ತುಂಬ ಸೈಲೆನ್ಸಿಂದ, ತುಂಬ ಪೀಸಿಂದ. ಓಕೆ, ಸೊ ಎಸ್, ದಿಸ್ ಇಸ್ ಫೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.